ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಚಿಕನ್ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ವೈರಲ್ ಲೇಝಿ ಮೋಮೋಸ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ತುಂಬ ಫೇಮಸ್ ಆಗಿದೆ ಈ ರೆಸಿಪಿ. ಅದೇ ರೆಸಿಪಿಯಲ್ಲಿ ನಾನು ನಿಮಗೆ ಸ್ವಲ್ಪ ಡಿಫ್ರೆಂಟ್ ಮಸಾಲೆ ಸೇರಿಸಿಬಿಟ್ಟು ತೋರಿಸ್ತೇನೆ. ಮೊದಲು ಒಂದು ಪ್ಯಾನ್ ತೆಗೆದು 2-3 ಟೇಬಲ್ ಸ್ಪೂನಷ್ಟು ವೆಜಿಟೇಬಲ್ ಆಯಿಲ್ ಹಾಕಿ, ಒಂದು ಸಣ್ಣ ಆನಿಯನ್ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ. ಆನಿಯನ್ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಿದರೆ ಸಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿ. ಅರ್ಧ ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಒಂದು ಕ್ಯಾರೆಟ್ ಗ್ರೇಟ್ ಮಾಡಿ ಹಾಕಿದ್ದೇನೆ. ಚಾಪ್ ಮಾಡಿ ಕೂಡ ನಿಮಗೆ ಯೂಸ್ ಮಾಡ್ಬೋದು. ಚಿಕನಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹುಡಿ ಸೇರಿಸಿ ಬೇಯಿಸಿಬಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಬೇಕು. ಇಲ್ಲಾದರೆ ನಿಮಗೆ ಕೈಯಲ್ಲೇ ಶ್ರೆಡ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಉಪ್ಪು, ಚಿಲ್ಲಿ ಫ್ಲೇಕ್ಸ್ 1 ಟೀ ಸ್ಪೂನ್, ಒರಿಗ್ಯಾನೋ 1 ಟೀ ಸ್ಪೂನ್, ಪೆರಿ ಪೆರಿ ಮಸಾಲ ಪೌಡರ್ 1 ಟೀ ಸ್ಪೂನ್. ಪೆರಿ ಪೆರಿ ಮಸಾಲ ಪೌಡರ್ ಇಲ್ಲದಿದ್ದರೆ ಅದರ ಬದಲು ಸ್ವಲ್ಪ ಚಿಕನ್ ಮಸಾಲ ಕೂಡ ನಿಮಗೆ ಸೇರಿಸ್ಬೋದು. ಚೆನ್ನಾಗಿ 1 ನಿಮಿಷ ಇದನ್ನು ಮಿಕ್ಸ್ ಮಾಡಬೇಕು. ಮಸಾಲೆ ತಣ್ಣಗಾದ ನಂತರ ಇದನ್ನು ಸಣ್ಣ ಉಂಡೆಯಾಗಿ ನಾವು ಮಾಡಿ ತೆಗಿಬೇಕು. ತುಂಬ ದೊಡ್ಡ ಸೈಜಲ್ಲಿ ಮಾಡಬೇಡಿ, ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿದರೆ ಸಾಕು. ನೆಕ್ಸ್ಟ್ ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಮೈದಾ ಹಿಟ್ಟು, ಒಂದು ಬೌಲಲ್ಲಿ ನೀರು ತೆಗೆದಿದ್ದೇನೆ. ಮೊದಲು ನಾವು ಮೋಮೋಸ್ ಮಾಡಿದ್ದೀವಲ್ಲ, ಅದನ್ನು ಮೈದಾ ಹಿಟ್ಟಲ್ಲಿ ನಾವು ಹೀಗೆ ಮಿಕ್ಸ್ ಮಾಡಬೇಕು. ನಂತರ ಅದನ್ನು ನೀರಿಗೆ ಹಾಕಿ ಹಾಕಿಬಿಟ್ಟು ಇನ್ನೊಂದು ಸಲ ಅದನ್ನು ನಾವು ಮೈದಾ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಮತ್ತೆ ಇನ್ನೊಂದು ಸಲ ನಾನು ಅದನ್ನು ನೀರಿಗೆ ಹಾಕ್ತಾ ಇದ್ದೇನೆ. ಟೋಟಲ್ 3 ಸಲ ನಾವು ಇದನ್ನು ರೋಲ್ ಮಾಡಬೇಕು ಮೈದಾ ಹಿಟ್ಟಲ್ಲಿ. ಆವಾಗ ನಿಮ್ಮ ಮೋಮೋಸ್ ಔಟರ್ ಲೇಯರ್ ಉಂಟಲ್ಲ ಕರೆಕ್ಟಾಗಿ ಬರ್ತದೆ. 2 ಸಲ ಮಾಡಿದರೂ ತೊಂದರೆ ಏನಿಲ್ಲ, ನೀವು 3 ಸಲ ಮಾಡಿ ಪರ್ಫೆಕ್ಟಾಗಿ ಬರ್ತದೆ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೇನೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಇಲ್ಲಿ ಮೋಮೋಸ್ ರೆಡಿಯಾಗಿದೆ. ಇದನ್ನೀಗ ನಾನು 20 ನಿಮಿಷ ಹೈ ಫ್ಲೇಮಲ್ಲಿ ಸ್ಟೀಮ್ ಬರಲಿಕ್ಕೆ ಇಡ್ತಾ ಇದ್ದೇನೆ. ನೆಕ್ಸ್ಟ್ ಇದು ಬೆಂದ ನಂತರ ತೋರಿಸ್ತೇನೆ. ಚಿಕನ್ ಈಗ ಪರ್ಫೆಕ್ಟಾಗಿ ಬೆಂದು ರೆಡಿಯಾಗಿದೆ. ಈಗ ನಾನು ನಿಮಗೆ ಸರ್ವ್ ಮಾಡ್ತಾ ತೋರಿಸ್ತೇನೆ. ಇದಕ್ಕೆ ನೀವು ಮೋಮೋಸ್ ಚಟ್ನಿ ಅಥವಾ ಶೇಜ್ವಾನ್ ಸಾಸ್ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ರೆಡಿ ಶೇಜ್ವಾನ್ ಸಾಸ್ ಯೂಸ್ ಮಾಡ್ತಾ ಇರೋದು. ಇಲ್ಲಾದರೆ ಚಿಪೋಟ್ಲೆ ಸಾಸ್ ಬರ್ತದಲ್ಲ, ಅದನ್ನು ಕೂಡ ಯೂಸ್ ಮಾಡಿ ನಿಮಗೆ ಸರ್ವ್ ಮಾಡ್ಬೋದು. ಈಗ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.